ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ದಾಸವಾಳ ಗಿಡನ ಹೆಂಗೆ ಬೆಳೆಸೋದು ಅಂತ. ದಾಸವಾಳ ಗಿಡದ ಕಟಿಂಗ್ನ ಹೆಂಗೆ ಹಾಕಬೇಕು ಮತ್ತು ಗೊಬ್ಬರನ ಯಾವ ಥರ ಕೊಡಬೇಕು, ಇದೆಲ್ಲ ಎಲ್ಲರಿಗೂ ಇರೋವಂಥ ಕಾಮನ್ ಡೌಟ್ಸು. ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಎಷ್ಟೊಂದು ಗೊಂದಲಗಳು ಇರುತ್ತೆ. ದಾಸವಾಳ ಗಿಡನ ಹೇಗೆ ನೆಡಬೇಕು ಅಂತ, ಯಾವ ರೀತಿ ಗೊಬ್ಬರ ಕೊಡಬೇಕು ಅಂತ. ದಾಸವಾಳ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಎಲ್ರಿಗೂ ಇಷ್ಟನೇ. ಹಾಗಾಗಿ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ದಾಸವಾಳ ಬೇಕು ಅಂತ ನರ್ಸರಿಗೆ ಹೋಗಿ ಗಿಡಗಳನ್ನ ತರ್ತೀವಿ. ಅದು ಒಂದು ಗಿಡ ತರೋದಿಲ್ಲ, 2-3 ದಾಸವಾಳ ಗಿಡ ತರ್ತೀವಿ. ಆ ಕಲರ್ ಹೂವುಗಳನ್ನ ನೋಡಿ ತುಂಬಾ ಇಷ್ಟ ಆಗುತ್ತೆ, ತಗೊಳ್ದೇನೆ ಬರೋದಿಲ್ಲ. ಈಗ ನರ್ಸರಿಯಿಂದ ನಾವು ಗಿಡಗಳನ್ನ ತಂದಿದ್ದಾಯ್ತು. ತಂದಮೇಲೆ ಅದು ಹೂ ಬಿಡಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಇನ್ಮೇಲೆ ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇ ಬೇಡ. ಯಾಕೆ ಅಂದರೆ, ಬೇಜಾರಾಗೋಕ್ಕೂ ಮುಂಚೆ ಕೆಲವೊಂದನ್ನು ನೀವು ಗಮನಿಸಬೇಕು. ನಾವು ಗಿಡ ತರಬೇಕಾದ್ರೆ ಏನೇನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ತರಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಈ ಥರ ಒಂದೇ ಒಂದು ಕಡ್ಡಿ ಇರುತ್ತಲ್ಲ, ಆ ಥರ ಗಿಡನ ನೋಡಿ ತರಬಾರ್ದು. ನಿಮಗೆ ಆ ಕಲರ್ ಹೂವು ಇಷ್ಟ ಆಯಿತು ಅಂದ್ಬಿಟ್ಟು ತರ್ತೀರಾ, ಅದೆಲ್ಲ ನೋಡೋದೇ ಇಲ್ಲ ನೀವು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಆ ಹೂವಿನ ಕಲರು ಇಷ್ಟ ಆಯಿತು ಅಂತ ಸುಮ್ಮನೆ ತಗೊಂಡು ಬರ್ತೀರಾ. ಆ ಗಿಡ ಹೆಲ್ದಿ ಆಗಿದೆಯಾ ಹೆಂಗೆ ಅಂತ ಚೆಕ್ ಮಾಡೋದಿಲ್ಲ. ಮತ್ತು ನೀವು ಆ ಗಿಡನ ಹೆಲ್ದಿ ಆಗಿದೆಯಾ ಹೆಂಗೆ ಅಂತಲೂ ಸಹ ನೀವು ಅಬ್ಸರ್ವ್ ಮಾಡೋದಿಲ್ಲ. ಈ ಥರ ಸಿಂಗಲ್ ಆಗಿರೋಂತಹ ಗಿಡಗಳನ್ನ ತರಬಾರ್ದು. ತಂದ್ರೂ ತುಂಬಾ ಕಷ್ಟ ಆಗುತ್ತೆ ಬೆಳೆಸೋದಕ್ಕೆ. ನೀವು ನರ್ಸರಿಗಳಿಗೆ ಹೋದಾಗ ಆದಷ್ಟು ಗಮನಿಸಿ, ಅದು ಬುಷಿಯಾಗಿದೆಯಾ ಹೆಂಗೆ ಅಂತ ಚೆಕ್ ಮಾಡಿ. ಸಾಧ್ಯವಾದಷ್ಟು ಬುಷಿಯಾಗಿರೋ ಅಂಥ ಗಿಡಗಳನ್ನೇ ತಗೊಬನ್ನಿ. ಯಾಕಂದರೆ ಮನೆಗೆ ತಂದಮೇಲೆ 2-3 ದಿನದಲ್ಲಿ ಗಿಡ ತುಂಬ ಹೂ ಬಿಟ್ಟಿರುತ್ತೆ, ನೋಡೋದಕ್ಕೂ ಸಹ ಖುಷಿ ಆಗುತ್ತೆ. ನೀವು ತರುವಾಗ ಬರೀ ಬುಷಿಯಾಗಿರೋದು ಮಾತ್ರ ಅಲ್ಲ, ಮಣ್ಣಲ್ಲಿ ಫಂಗಸ್ ಕೂಡ ಆಗಿರುತ್ತೆ. ಕೆಲವೊಂದ್ಸಲ ನಾವು ಇದನ್ನೆಲ್ಲ ಅಬ್ಸರ್ವ್ ಸಹ ಮಾಡೋದಿಲ್ಲ. ಒಂದೊಂದು ಸಾರಿ ಸಣ್ಣ ಸಣ್ಣದು ಬಸವನ ಹುಳ ಕೂಡ ಸಹ ಸೇರ್ಕೊಂಡಿರುತ್ತೆ. ಅದನ್ನು ನಾವು ನೋಡ್ದೇ ತಂದರೆ ಗಾರ್ಡನ್ ತುಂಬಾನು ಸಹ ಸ್ಪ್ರೆಡ್ ಆಗುತ್ತೆ. ಇನ್ನು ಮುಂದಿನ ಟಿಪ್ಸ್ ಏನಂದರೆ, ನಾವು ನರ್ಸರಿಗೆಲ್ಲ ಹೋದಾಗ ಗಿಡದ ಬೇರು ಸಹ ಪಾಟಿಂದ ಆಚೆ ಬಂದಿರುತ್ತೆ. ಇಂಥ ಗಿಡನ ತರಬಾರ್ದು. ನೋಡಿ, ಇಲ್ಲಿ ಪಾಟಿಂದ ಕೆಳಗಡೆ ಯಾವ್ದು ರೀತಿ ಬಂದಿದೆ ನೋಡಿ, ಈ ಥರ ಗಿಡಗಳನ್ನ ತರಬಾರ್ದು. ಇಂಥ ಗಿಡಗಳನ್ನ ನಾವು ತಂದು ರೀಪಾಟ್ ಮಾಡಿದಾಗ ಹೊರಗಡೆ ಬಂದಿರೋಂತಹ ಬೇರುಗಳು ಕಟ್ಟಾಗೋ ಸಾಧ್ಯತೆ ಕೂಡ ಇರುತ್ತೆ. ಗಿಡಗಳು ಸತ್ತೋಗೋ ಅಂಥ ಚಾನ್ಸು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಹೊರಗಡೆ ಬಂದಿರುತ್ತೆ ನೋಡಿ ಬೇರು, ಅಂಥದನ್ನ ತರಬಾರ್ದು. ಈಗ ಏನು ಮಾಡ್ಬೇಕು ಹೇಳಿ, ನೀವು ನೆಕ್ಸ್ಟ್ ಟೈಮು ನರ್ಸರಿಗೆ ಹೋಗ್ತೀರಲ್ಲ, ಆವಾಗ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಈಗ ಇನ್ನು ಮುಂದಿನ ಟಿಪ್ಸು, ಮೊಗ್ಗುಗಳು ಉದುರೋದ್ರ ಬಗ್ಗೆ. ಈ ದಾಸವಾಳ ಹೂವನ್ನ ಬೆಳೆಸೋರಿಗೆ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಈ ದಾಸವಾಳ ಹೂವಿಂದು ಮೊಗ್ಗೆಲ್ಲ ಉದುರೋಗ್ತಿರ್ತೈತೆ. ಇದಕ್ಕೆ ಮೇನ್ ಕಾರಣ 2 ಇರುತ್ತೆ. ಮೊದಲನೇದು ಏನಪ್ಪ ಅಂದರೆ, ಗಿಡಕ್ಕೆ ಯಾವುದಾದ್ರೂ ಕಾಯಿಲೆ ಬಂದಿರುತ್ತೆ. 2ನೇದು, ಗಿಡದಲ್ಲಿ ನೀರು ಸಹ ಜಾಸ್ತಿ ಆಗಿರುತ್ತೆ. ಇಲ್ಲ ಅಂದರೆ ಅದಕ್ಕೆ ನಾವು ಕೇರ್ ಮಾಡ್ತಾ ಇಲ್ಲ ಅಂತ ಆಗುತ್ತೆ. ಈ ರೀಸನ್ ಇಂದ ಮೊಗ್ಗೆಲ್ಲ ಉದುರೋಗ್ತಿರ್ತೈತೆ. ದಾಸವಾಳ ಗಿಡಕ್ಕೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತ ಅಂದರೆ, ಈ ಎಲೆ ಎಲ್ಲಾನು ಮಡ್ಚ್ಕೊಳೋದು. ಅದನ್ನ ಇಂಗ್ಲೀಷಲ್ಲಿ ಲೀಫ್ ಕರ್ಲಿಂಗ್ ಅಂತಾರೆ. ನನಗೆ ಇಂಗ್ಲೀಷಲ್ಲೆಲ್ಲ ಜಾಸ್ತಿ ಹೇಳೋದಕ್ಕೆ ಬರಲ್ಲ, ಏನಾದರೂ ತಪ್ಪಾಗಿ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಯಾಕಾಗುತ್ತೆ ಅಂದರೆ, ಈ ದಾಸವಾಳ ಗಿಡಕ್ಕೆ ಮೇನ್ ಕಾರಣ ಅಂದರೆ ಫಂಗಸ್ಸು. ನಮ್ಮ ಗಾರ್ಡನಲ್ಲಿ ಒಂದು ಗಿಡಕ್ಕೆ ಬಂದರೆ ಸಾಕು, ಎಲ್ಲ ಗಿಡಗಳಿಗೂ ಸಹ ಹರಡ್ಕೊಂಡ್ಬಿಡುತ್ತೆ. ಆವಾಗ ನಾವು ಎಲೆಗಳನ್ನೆಲ್ಲ ಫುಲ್ ಕಟ್ ಮಾಡಬೇಕು. ಹುಳಿ ಮಜ್ಜಿಗೆನ ನೀವು ಸ್ಪ್ರೇ ಮಾಡಬೇಕು, ಆವಾಗ ಹೋಯ್ತೈತಿದು. ನೆಕ್ಸ್ಟ್ ಚಿಗುರು ಬರುತ್ತಲ್ಲ, ಆವಾಗ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಮೇನ್ ಏನಪ್ಪ ತೊಂದರೆ ಅಂದರೆ, ಈ ಮಿಲಿಬಗ್ಸ್ಗಳು. ಈ ಮಿಲಿಬಗ್ಸ್ಗಳಿಗೆ ನಾನು ತುಂಬಾ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ತೋರಿಸಿದ್ದೀನಿ. ಯಾವ ರೀತಿ ಸ್ಪ್ರೇ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲನೂ ತೋರಿಸಿದ್ದೀನಿ. ನೀವು ಅದನ್ನು ಬೇಕಾದ್ರೂ ಸಹ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ನೀವು ಉಗುರು ಬೆಚ್ಚಗಿರೋಂಥ 1 ಲೀಟ್ರ್ ನೀರು ತಗೊಂಡು ಸ್ವಲ್ಪ ಸೋಪಿನ ಪುಡಿ, ಸ್ವಲ್ಪ ಅಡಿಗೆ ಎಣ್ಣೆನ ಮಿಕ್ಸ್ ಮಾಡಿ ಈ ಹುಳಗಳಿರೋಂಥ ಜಾಗಕ್ಕೆ ಸ್ಪ್ರೇ ಮಾಡ್ಬೋದು. ಈ ಮಿಲಿಬಗ್ಸ್ಗಳನ್ನ ನಾವು ಜಾಸ್ತಿ ಎಲೆ ಮೇಲ್ಗಡೆನೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆದರೆ ಇದರ ಮೊಟ್ಟೆಗಳು ಮಣ್ಣಲ್ಲೂ ಸಹ ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅವಾಗ ನಾವೇನು ಮಾಡ್ಬೇಕು ಹೇಳಿ, ಪಾಟಲ್ಲಿ ಮಣ್ಣಿರುತ್ತಲ್ಲ, ಆ ಮಣ್ಣೆಲ್ಲನೂ ತೆಗೆದುಬಿಟ್ಟು ಇನ್ನೊಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಬೇರೆ ಮಣ್ಣನ್ನ ಅದಕ್ಕೆ ಹಾಕಬೇಕು. ಆವಾಗ ಕಂಪ್ಲೀಟಾಗಿ ಆ ಮಿಲಿಬಗ್ಸ್ ಎಲ್ಲ ಹೊರಟೋಗುತ್ತೆ. ಇನ್ನು ದಾಸವಾಳ ಗಿಡದಲ್ಲಿ ಎಲೆಗಳೆಲ್ಲ ಹಳದಿ ಆಗುತ್ತಲ್ಲ,
ಯಾಕೆ ಈ ಥರ ಆಗುತ್ತೆ ಅಂದರೆ ನಾವು ಹೆಚ್ಚಾಗಿ ನೀರು ಹಾಕ್ತೀವಿ ನೋಡಿ ಗಿಡಗಳಿಗೆ, ಅದಕ್ಕೂ ಸಹ ಈ ಥರ ಆಗುತ್ತೆ. ಮತ್ತು ಬಿಸಿಲು ಸಹ ಜಾಸ್ತಿ ಬೀಳದೇ ಇದ್ದಾಗ್ಲೂ ಈ ಥರ ಆಗುತ್ತೆ. ಇನ್ನು ದಾಸವಾಳ ಗಿಡದ್ದು ಕಟಿಂಗ್ ಯಾವ ರೀತಿ ನೆಡಬೇಕು ಅಕ್ಕ ಅಂತ ಕೇಳ್ತಾ ಇದ್ರಿ. ಇವಾಗ ನಾನು ಅದನ್ನು ಕಟಿಂಗ್ನ ಯಾವ ರೀತಿ ನೆಡಬೇಕು ಅಂತ ಹೇಳ್ತೀನಿ. ದಾಸವಾಳ ಕಟಿಂಗೂ ಅಷ್ಟೇ ತುಂಬ ದೊಡ್ಡದಾಗಿರೋ ಕಡ್ಡಿಗಳನ್ನ ತಂದು ನೆಡಬೇಕು ಅಂತ ಏನಿಲ್ಲ. 4 ರಿಂದ 5 ಇಂಚು ಕಡ್ಡಿಗಳನ್ನ ತಂದು ನೆಟ್ರೂ ಆಗುತ್ತೆ. ಕಟಿಂಗ್ನ ನೀವು ಒಂದು ಗ್ಲಾಸಲ್ಲಿ ನೀರು ತುಂಬಿಟ್ಟು ಆ ನೀರಲ್ಲಿ ಕಟಿಂಗ್ ಇಟ್ಟರೂ ಸಹ ಬೇರು ಬರುತ್ತೆ ನೋಡಿ. ಈ ಥರ ಬೇರೆಲ್ಲ ಚೆನ್ನಾಗಿ ಬಂದಿರುತ್ತೆ. ಇನ್ನು ನೀವು ಈ ಥರ ಬೇರು ಬಂದಿರೋದನ್ನ ನೆಕ್ಸ್ಟ್ ಪಾಟಲ್ಲಿ ನೆಡ್ಬೋದು. ಈ ದಾಸವಾಳ ಹೂವಿನ ಕಟಿಂಗ್ನು ಯಾವ ಥರ ನೆಡೋದು ಅನ್ನೋದ್ರ ಬಗ್ಗೆನೂ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ದಾಸವಾಳ ಗಿಡಕ್ಕೆ ನಾವು ಪಿಂಚಿಂಗ್ ಯಾಕೆ ಮಾಡ್ತೀವಿ ಹೇಳಿ? ಒಂದು ಹೂ ಬಿಡೋ ಜಾಗದಲ್ಲಿ 10 ಹೂವೆಲ್ಲ ಬಿಡುತ್ತೆ, ಅದಕ್ಕೋಸ್ಕರನೇ ನಾವು ಪಿಂಚಿಂಗ್ ಮಾಡಬೇಕು. ನಾವು ಗುಲಾಬಿ ಗಿಡದಲ್ಲಿ ಮತ್ತು ಸೇವಂತಿಗೆ ಗಿಡದಲ್ಲಿ ಮಾತ್ರ ಪಿಂಚಿಂಗ್ ಮಾಡ್ತೀವಿ. ಈ ದಾಸವಾಳ ಗಿಡದಲ್ಲಿ ನಾವು ಪಿಂಚಿಂಗು ಮಾಡಲ್ಲ, ಇದನ್ನು ನಾವು ಗಮನಿಸೋದೇ ಇಲ್ಲ. ಇನ್ನು ಮಣ್ಣು ಲೂಸ್ ಮಾಡೋದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ, ಅದು ಮಣ್ಣು ಲೂಸ್ ಮಾಡೋದ್ರ ಬಗ್ಗೆ. ಯಾಕೆ ಅಂದರೆ ಈಗ ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ನಾವು ಹಾಕೋ ನೀರೆಲ್ಲ ಕೆಳಗಡೆನೇ ಹರಿದೋಗುತ್ತೆ, ಆಗ ಗಿಡಕ್ಕೆ ತಾಕೋದಿಲ್ಲ. ಅದಕ್ಕೋಸ್ಕರ ಅಂತಲೇ ನಾವು ಮಣ್ಣು ಲೂಸ್ ಮಾಡಬೇಕು ಪಾಟಲ್ಲಿ. ಇದನ್ನು ನೀವು 15 ದಿವಸಕ್ಕೊಮ್ಮೆ ಇಲ್ಲ 20 ದಿವಸಕ್ಕೊಮ್ಮೆ ಈ ಥರ ಮಣ್ಣು ಲೂಸ್ ಮಾಡ್ತಾನೆ ಇರಬೇಕು. ಇನ್ನು ನೀವು ದಾಸವಾಳ ಗಿಡನ ಗ್ರೋ ಬ್ಯಾಗಲ್ಲಿ ಏನಾದರೂ ಬೆಳೆಸ್ತಾ ಇದ್ದರೆ ಆ ಥರ ಮಾಡಬೇಡಿ. ಈ ಗ್ರೋ ಬ್ಯಾಗ್ನ ಲೈಫು 2 ರಿಂದ 3 ವರ್ಷ ಅಷ್ಟೇ. ಇದು ಈ ದಾಸವಾಳ ಗಿಡಗಳು ಪರ್ಮನೆಂಟ್ ಆಗಿರೋಂತಹ ಗಿಡಗಳು, ಅದಕ್ಕೆ ನಾವು ಸ್ವಲ್ಪ ದೊಡ್ಡದಾಗಿರೋಂಥ ಪಾಟಲ್ಲೇ ನೆಡಬೇಕು, ಚೆನ್ನಾಗಿ ಬೆಳೀತವೆ. ಈ ದಾಸವಾಳ ಗಿಡದ ಬಗ್ಗೆ ನಾನು ನೀಡಿರೋಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.